ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. PM ವಿಶ್ವಕರ್ಮ ಯೋಜನೆಗೆ ಅರ್ಜಿಸಲು ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿದೆ. ಎಲ್ಲರಿಗೂ ನಮಸ್ಕಾರ. ಈಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ. ಇಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಈಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡುವಂಥ ಪ್ರತಿ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಮುಖಾಂತರ ಬರಬೇಕೆಂದರೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಡಿಜಿಟಲ್ ಸೇವಾ ಪೋರ್ಟಲ್ ಓಪನ್ ಮಾಡ್ತಿದ್ದಂಗೆ PM ವಿಶ್ವಕರ್ಮ ಅಂತ ಟೈಪ್ ಮಾಡಿ. ಟೈಪ್ ಮಾಡ್ತಿದ್ದಂಗೆ ಒಂದು ಪೇಜ್ ಓಪನ್ ಆಗುತ್ತೆ. PM ವಿಶ್ವಕರ್ಮ ಅಂತ ಹೇಳಿ ಒಂದು ಪೇಜ್ ಓಪನ್ ಆಗುತ್ತೆ. PM ವಿಶ್ವಕರ್ಮ ಅಂತ ತೋರಿಸ್ತಾ ಇರುತ್ತೆ. ಹೋಮ್ ಬಟನ್ ಇರುತ್ತೆ. ಅಬೌಟ್ ಸ್ಕೀಮ್ ಬಗ್ಗೆ ಇರುತ್ತೆ. ಸ್ಕೀಮ್ ಬೆನಿಫಿಟ್ ಏನಿದೆ ಅಂತ ಇರುತ್ತೆ. ನಾಲೆಡ್ಜ್ ಸೆಂಟರ್ ಅಂತ ಇರುತ್ತೆ. ಲಾಸ್ಟ್ ಒಂದು ರೈಟ್ ಸೈಡ್ಗೆ ಲಾಗಿನ್ ಅಂತ ಇರುತ್ತೆ. ಲಾಗಿನ್ ಪಕ್ಕದಲ್ಲಿ ನೀವು CSC ಲಾಗಿನ್ ಅಂತ ಕೊಟ್ಟರೆ ನಿಮಗೆ ಪಕ್ಕಕ್ಕೆ 2 ಆಪ್ಷನ್ ಬರುತ್ತೆ. ಎರಡನೇ ಆಪ್ಷನನ್ನು ಕ್ಲಿಕ್ ಮಾಡಿ ಹಾಗೂ ರಿಜಿಸ್ಟರ್ ನೌ ಅಂತೇಳಿ ಒಂದು ಪೇಜ್ ತೋರಿಸ್ತಾ ಇರುತ್ತೆ. ಅದು ಇನ್ಫಾರ್ಮೇಷನ್ ಎಲ್ಲ ನಾನು ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ಅಂದರೆ ಇನ್ಫಾರ್ಮೇಷನ್ ತೋರಿಸುತ್ತೆ. ಆ ಇನ್ಫಾರ್ಮೇಷನ್ ಎಲ್ಲ ಓದ್ಕೊಳ್ಳಿ. 2 ನೋ ಅಂತ ಕೊಡಿ. ಎಸ್ ಅಂತ ಕೊಟ್ಟರೆ ನೀವು ಎಲಿಜಿಬಲ್ ಇಲ್ಲ ಅಂತ ಬರುತ್ತೆ. ಕೆಳಗಡೆ ಒಂದು ಇನ್ಫಾರ್ಮೇಷನ್ ಬರುತ್ತೆ, ಅದಕ್ಕೂ ಸಹ ನೋ ಅಂತ ಕೊಡಿ. ನೋ ಅಂತ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ ಮತ್ತು ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟಾದಮೇಲೆ ನಿಮಗೆ ಆಧಾರ್ ವೆರಿಫಿಕೇಷನ್, ಆಧಾರ್ ಅಥೆಂಟಿಕೇಷನ್ ಇದು ಬರುತ್ತೆ. ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಮೇಲ್ಗಡೆ ತೋರಿಸ್ತಾ ಇರಲಿ, ಮೇಲ್ಗಡೆ ಬಾಕ್ಸಲ್ಲಿ ಮೊಬೈಲ್ ನಂಬರ್ ಹಾಕಿ, ಕೆಳಗಡೆ ಎಂಟರ್ ಯುವರ್ 12 ಡಿಜಿಟ್ ಆಧಾರ್ ನಂಬರ್ ಅಂತ ತೋರಿಸೋದಿಲ್ಲ, ಅಲ್ಲಿ ನಿಮ್ಮ ಆಧಾರ್ ನಂಬರ್ನ ಎಂಟರ್ ಮಾಡಿ ಹಾಗೂ ಕೆಳಗಡೆ ತೋರಿಸಿರೋಂಥ ಕ್ಯಾಪ್ಚಾ ಅಂತ ತೋರಿಸೋದಿಲ್ಲ, ಅಲ್ಲಿ ಕ್ಯಾಪ್ಚಾನ ಎಂಟ್ರಿ ಮಾಡಿ ಹಾಗೂ ಕೆಳಗಡೆ ಒಂದು ಟಿಕ್ ಬಾಕ್ಸ್ ತೋರಿಸೋದಿಲ್ಲ, ಅಲ್ಲಿ ಕ್ಲಿಕ್ ಮಾಡಿ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟ ತಕ್ಷಣ ಕಸ್ಟಮರ್ಗೆ ಒಂದು 6 ಡಿಜಿಟ್ OTP ಸೆಂಡ್ ಆಗಿರುತ್ತೆ. ಆ OTPಯನ್ನು ಈ ಬಾಕ್ಸಲ್ಲಿ ಎಂಟರ್ ಮಾಡಿ. ಎಂಟರ್ ಮಾಡಿದ ತಕ್ಷಣ ಕಂಟಿನ್ಯೂ ಕೊಡಿ. ಕಂಟಿನ್ಯೂ ಕೊಟ್ಟ ತಕ್ಷಣ ಮತ್ತೆ ನೆಕ್ಸ್ಟು ಒಂದು ಪೇಜ್ ಓಪನ್ ಆಗುತ್ತೆ. ನಾವು ಮಾಡೋಂಥ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ವೆರಿಫೈ ಬಯೋಮೆಟ್ರಿಕ್ ಅಂತ ಕೊಡಿ. ವೆರಿಫೈ ಬಯೋಮೆಟ್ರಿಕ್ ಅಂತ ಕೊಡ್ಮೇಲೆ ಕಸ್ಟಮರ್ ಬಯೋಮೆಟ್ರಿಕ್ ತೊಗೊಂಡಾದ್ಮೇಲೆ ವೆರಿಫೈ ಸಕ್ಸಸ್ಫುಲ್ ಅಂತ ಮೆಸೇಜ್ ಬರುತ್ತೆ. ಅದಾದಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಪರ್ಸನಲ್ ಡೀಟೇಲ್ಸ್ ಅಂತ ತೋರಿಸುತ್ತೆ. ಪರ್ಸನಲ್ ಡೀಟೇಲ್ಸಲ್ಲಿ ಮದುವೆ ಆಗಿದೆ, ಅನ್ಮ್ಯಾರಿಡ್, ವಿಡೋನು ಅಥವಾ ಏನಂತ ತೋರಿಸುತ್ತೆ. ಕೆಟಗರಿ ಎಂಟರ್ ಮಾಡಿ OBC ಅಂತೇಳಿ. ದಿವ್ಯಾಂಗ ಏನಾರು ಆಗಿದೆಯಾ, ಅಥವಾ ಕೈ ಕಾಲು ಏನಾರು ಪ್ರಾಬ್ಲಮ್ ಆಗಿದ್ರೆ UTI ಕಾರ್ಡ್ ಇದ್ದರೆ ಅದನ್ನು ಸಹ ಎಂಟ್ರಿ ಮಾಡ್ಬೋದು. ಇಲ್ಲಿ ಪಾನ್ ಕಾರ್ಡ್ ಏನು ಕೇಳಲ್ಲ, ಪಾನ್ ಕಾರ್ಡ್ ಏನು ಮ್ಯಾಂಡೇಟರಿ ಇರಲ್ಲ. ನಿಮ್ಮ ರೇಷನ್ ಕಾರ್ಡ್ ಆಟೋಮೆಟಿಕ್ಕಾಗಿ ಆಧಾರ್ ಕಾರ್ಡಿಗೆ ಕುಟುಂಬ ID ಇರೋದ್ರಿಂದ ಆಟೋಮೆಟಿಕ್ಕಾಗಿ ಅಪ್ಡೇಟ್ ಆಗಿರುತ್ತೆ. ಹಾಗೆ ಆಧಾರ್ ಅಡ್ರೆಸ್ ಅಂತ ಇರುತ್ತೆ. ಆ ಅಡ್ರೆಸ್ ಆಟೋಮೆಟಿಕ್ ತೊಗೊಂಡಿರುತ್ತೆ. ಪಕ್ಕದಲ್ಲಿ ಸ್ಟೇಟ್ ಅಂತ ತೋರಿಸುತ್ತೆ. ಅದ್ರ ಪಕ್ಕದಲ್ಲಿ ಡಿಸ್ಟಿಕ್ ಅಂತ ತೋರಿಸುತ್ತೆ. ನಿಮ್ಮ ಡಿಸ್ಟಿಕ್ ಯಾವುದಿದೆ ಆ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಪಿನ್ ಕೋಡು ಆಟೋಮೆಟಿಕ್ಕಾಗಿ ಜನರೇಟ್ ಆಗಿರುತ್ತೆ. ಸೇಮ್ ಆಧಾರ್ ಅಡ್ರೆಸ್ ಅಂತ ಇರುತ್ತಲ್ಲ, ಅದ್ರ ಮೇಲೆ ಕರೆಂಟ್ ಅಡ್ರೆಸ್ಸಲ್ಲಿ ಟಿಕ್ ಮಾಡಿ. ಡು ಯು ಹ್ಯಾವ್ ಅಂಡರ್ ಗ್ರಾಮ ಪಂಚಾಯತ್ ಬರುತ್ತೆ, ಅದಕ್ಕೆ ಎಸ್ ಅಂತ ಕೊಡಿ. ಬ್ಲಾಕ್ ಸೆಲೆಕ್ಷನ್ ಮಾಡಿ. ಬ್ಲಾಕ್ ಅಂದರೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ತಾಲೂಕು ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಗ್ರಾಮ ಪಂಚಾಯತಿ ಯಾವುದು ಅಂತ ಕೇಳುತ್ತೆ. ನಿಮ್ಮ ಗ್ರಾಮ ಪಂಚಾಯತ್ ಸೆಲೆಕ್ಷನ್ ಮಾಡಿ. ಪ್ರೊಫೆಷನಲ್ ಟ್ರೇಡ್ ಡೀಟೇಲ್ಸ್ ಅಂತ ತೋರಿಸುತ್ತೆ ಕೆಳಗಡೆ. ಆ ಪ್ರೊಫೆಷನಲ್ ಟ್ರೇಡ್ ಡೀಟೇಲ್ಸಲ್ಲಿ ನೀವು ಯಾವ ವೃತ್ತಿ ಮಾಡ್ತಾ ಇದ್ದೀರಾ, ಅಂದರೆ ಮೇಸ್ತ್ರಿ ಆಗಿರ್ಬೋದು, ಮಾಲೆ ಮಾಡೋರಾಗಿರ್ಬೋದು, ಹಾರ ಮಾಡೋರಾಗಿರ್ಬೋದು, ಕ್ಷೌರಿಕರು, ಕಾರ್ಪೆಂಟ್ರು, ಯಾವುದಿದೆ ಅದನ್ನು ನೀವು ನಿಮ್ಮ ವೃತ್ತಿ ಯಾವ್ದು ಬರುತ್ತೆ ಅದನ್ನ ಸೆಲೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನು ಮಾಲಾಕಾರ್, ಗಾರ್ಲೆಂಡ್ ಮಾಲಾಕಾರ್ ಅಂತ ಸೆಲೆಕ್ಟ್ ಮಾಡಿರ್ತೀನಿ. ಅದರಲ್ಲಿ ಚೆಕ್ ಬಾಕ್ಸ್ ಮೇಲೆ ಟಿಕ್ ಮಾಡಿ. ಸೇಮ್ ಆಧಾರ್ ಅಡ್ರೆಸ್ ಅಂತ ಟಿಕ್ ಮಾಡಿ. ಅಥವಾ ನಿಮ್ಮದು ಅಡ್ರೆಸ್ ಏನಾದ್ರು ಚೇಂಜಸ್ ಇದ್ದರೆ ಅದು ಚೇಂಜ್ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಪೇಜ್ ಓಪನ್ ಮಾಡ್ತಿದ್ದಂಗೆ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ. ನಿಮ್ಮ ಬ್ಯಾಂಕ್ ಯಾವ್ದು ಬರುತ್ತೆ ಆ ಬ್ಯಾಂಕನ್ನು ಸರ್ಚ್ ಮಾಡಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಹಾಗೆ IFSC ಕೋಡನ್ನು ಎಂಟ್ರಿ ಮಾಡಿ. ಪಾಸ್ಬುಕ್ಕಲ್ಲಿ ಇರುತ್ತಲ್ಲ IFSC ಕೋಡನ್ನು ಎಂಟ್ರಿ ಮಾಡಿ. ಎಂಟರ್ ಮಾಡಿದ ತಕ್ಷಣ ಪಕ್ಕದಲ್ಲಿ ಬ್ಲೂ ಕಲರಲ್ಲಿ ಸರ್ಚ್ ಬಾಕ್ಸ್ ಕಾಣ್ತಾ ಇದೆಯಲ್ಲ, ಅದರ ಮೇಲೆ ಟಿಕ್ ಮಾಡಿ. ಅದ್ರ ಮೇಲೆ ಟಿಕ್ ಮಾಡ್ತಿದ್ದಂಗೆ ಸರ್ಚ್ ಆಗುತ್ತೆ. ಸರ್ಚ್ ಆದ ತಕ್ಷಣ ಒಂದು ರೆಡ್ ಕಲರಲ್ಲಿ ಒಂದು ಆಪ್ಷನ್ ಬರ್ತದೆ. ನಿಮ್ಮ IFSC ಕೋಡನ್ನು ಟಿಕ್ ಮಾಡಿ. ಆ ಕೆಳಗಡೆ ಅಕೌಂಟ್ ನಂಬರ್ ತೋರಿಸ್ತದೆ. ನಿಮ್ಮ ಅಕೌಂಟ್ ನಂಬರನ್ನು ಕರೆಕ್ಟಾಗಿ ಎಂಟರ್ ಮಾಡಿ. ಹಾಗೆ ಪಕ್ಕದಲ್ಲಿ ಕನ್ಫರ್ಮ್ ಅಕೌಂಟ್ ನಂಬರ್ ಅಂತಿರಲ್ಲ, ಅಲ್ಲಿ ಸಹ ನಿಮ್ಮ ಅಕೌಂಟ್ ನಂಬರ್ನ ಕರೆಕ್ಟಾಗಿ ಕನ್ಫರ್ಮ್ ಮಾಡಿ. ಹಾಗೆ ನಿಮಗೆ ಕ್ರೆಡಿಟ್ ಸಪೋರ್ಟ್ ಅಂತ ತೋರಿಸ್ತಿದೆಯಲ್ಲ, 1 ಲಕ್ಷ 2 ಲಕ್ಷ ಸಾಲ ಕೊಡೋದ್ರಿಂದ 50,000ರಿಂದ 1 ಲಕ್ಷವರೆಗೂ ಸಾಲ ಕೊಡ್ತಾರೆ. ಹಾಗಾಗಿ ಅಲ್ಲಿ ಚೆಕ್ ಬಾಕ್ಸ್ ಮೇಲೆ ಎಸ್ ಅಂತ ಮಾಡಿ. ಹಾಗೆ ಸೇಮ್ ಆ್ಯಸ್ ಸೇವಿಂಗ್ಸ್ ಅಂತ ಇರ್ತಲ್ಲ, ಅದ್ರ ಮೇಲೆ ಟಿಕ್ ಮಾಡಿ. ಪರ್ಚೇಸ್ ಎಕ್ವಿಪ್ಮೆಂಟು ಆಗಿರ್ಬೋದು, ಬಿಸ್ನೆಸ್ ಎಕ್ಸ್ಪ್ರೆಷನ್ ಆಗಿರ್ಬೋದು, ಅದಕ್ಕೆಲ್ಲದಕ್ಕೆ ಟಿಕ್ ಮಾಡಿ. ಹಾಗೆ ನೆಕ್ಸ್ಟ್ ಕೊಡಿ. ನೆಕ್ಸ್ಟ್ ಕೊಡ್ತಿದ್ದಂಗೆ ಸ್ಕಿಲ್ ಟ್ರೈನಿಂಗ್, ಯು ಆರ್ ಎಲಿಜಿಬಲ್ ಟು ಸ್ಕಿಲ್ ಟ್ರೈನಿಂಗ್ ಬಿಲೋ
ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಬರುತ್ತಲ್ಲ, ಅಂದರೆ ಬೇಸಿಕ್ 5 days ಸ್ಕಿಲ್ ತೊಗೋಬೋದು ನೀವು, ಅಥವಾ ಅಡ್ವಾನ್ಸಲ್ಲಿ 15 days ಟ್ರೈನಿಂಗ್ ತೊಗೋಬೋದು. ಅದು ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಟೂಲ್ ಕಿಟ್ ಇರುತ್ತೆ, ಅಂದರೆ 15,000 ನಿಮಗೆ ಫ್ರೀ ವೋಚರ್ ಆಗಿ ಟೂಲ್ ಕಿಟ್ ಮುಖಾಂತರ ಕೊಡ್ತಾರೆ. ಹಾಗೆ ಮಾರ್ಕೆಟಿಂಗ್ ಸಪೋರ್ಟ್ ಬೇಕಂದ್ರೆ ನಿಮಗೆ ಆನ್ಬೋರ್ಡಿಂಗ್ ಯುವರ್ ಪ್ರಾಡಕ್ಟ್ ಸರ್ವಿಸು ಕಾಮರ್ಸ್ ಪ್ಲಾಟ್ಫಾರ್ಮ್ಗೆ ಇದು ಮಾಡ್ಬೋದು, ಕ್ವಾಲಿಟಿ ಸರ್ಟಿಫಿಕೇಷನ್ ಆಗಿರ್ಬೋದು, ಪಾರ್ಟಿಸಿಪೆಂಟ್ ಎಕ್ಸಿಬಿಷನ್ ಬಿಸ್ನೆಸ್ ಫೇರ್ ಆಗಿರ್ಬೋದು, ಲಾಜಿಸ್ಟಿಕ್ ಸಪೋರ್ಟ್ ಆಗಿರ್ಬೋದು, ಇದೆಲ್ಲದಕ್ಕೂ ಟಿಕ್ ಮಾಡಿ ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣವೇ ನಿಮಗೆ ಡಿಕ್ಲರೇಷನ್ ಫಾರಮ್ ಬರುತ್ತೆ. ಡಿಕ್ಲರೇಷನ್ ಫಾರಮನ್ನು ಕರೆಕ್ಟಾಗಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಇರುತ್ತೆ, ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಎಲ್ಲ ಪೂರ್ತಿ ರೆಫರ್ ಮಾಡಿ ಓದಿ. ಕೆಳಗಡೆ ಕಾಣ್ತಾ ಇದೆಯಲ್ಲ ಐ ಅಗ್ರಿ ಇದೆ ಅಂತಲ್ಲ, ಆ ಅಗ್ರಿ ಬಾಕ್ಸ್ ಮೇಲೆ ಟಿಕ್ ಮಾಡಿ ಸಬ್ಮಿಟ್ ಕೊಡಿ. ಸಬ್ಮಿಟ್ ಕೊಡ್ತಿದ್ದಂಗೆ ಯುವರ್ ಅಪ್ಲಿಕೇಶನ್ ಈ ಸಬ್ಮಿಟ್ ಅಂತ ಬರುತ್ತೆ. ಹಾಗೆ ನಿಮಗೆ ಒಂದು ಮೊಬೈಲಿಗೆ ಟೆಕ್ಸ್ಟ್ ಮೆಸೇಜ್ ಸಮೇತ ಬರುತ್ತೆ. ಈ ನಂಬರ್ ನೋಟ್ ಮಾಡ್ಕೋವಂಥ ಅವಶ್ಯಕತೆ ಏನಿಲ್ಲ, ನೀವು ಯಾವಾಗ ಮೊಬೈಲ್ ನಂಬರ್ ಎಂಟ್ರ್ ಮಾಡಿದ್ರು ಈ ಅಪ್ಲಿಕೇಶನ್ ಫಾರಮ್ ಓಪನ್ ಆಗುತ್ತೆ. ಹಾಗೆ ಲಾಸ್ಟ್ ಸಬ್ಮಿಟ್ ಅಂತ ಕೊಟ್ಟಾದಮೇಲೆ ನಿಮಗೆ ಇದು ನಾವೇನು ಫಿಲಪ್ ಮಾಡಿದ್ವಿ ಅದಷ್ಟು ನಿಮಗೆ ಡಾಕ್ಯುಮೆಂಟ್ ರೂಪದಲ್ಲಿ ಬೇಕು ಅಂದರೆ PDF ಸಿಗುತ್ತೆ. ಡೌನ್ಲೋಡ್ PDF ಅಂತ ಕೊಟ್ಟರೆ ಡೌನ್ಲೋಡ್ ಆಗುತ್ತೆ. ಇದರಲ್ಲಿ ನಿಮಗೆ ತೋರಿಸೋದು 3 ಆಪ್ಷನ್, ಸ್ಕಿಲ್ ಟ್ರೈನಿಂಗ್ ಆಗಿರ್ಬೋದು, ಅಥವಾ ಎಡಿಟ್ ಮಾಡೋಕ್ಕೆ ಒಂದು ಆಪ್ಷನ್ ಇದೆ. ಕೆಳಗಡೆ ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ಲ, ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಆಗುತ್ತದೆ. ಅದನ್ನು ಪ್ರಿಂಟ್ ತೆಗೆದು ಇಟ್ಕೋಬೋದು. ನಾವು ಮಾಡಿದಂಥ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಶೇರ್ ಮಾಡಿ.